ವೀಕ್ಷಕರೇ, ಇತ್ತ ನೋಡಿ ಇಂಥವರು ಪಕ್ಷಕ್ಕೆ ಬೇಕಾ ಅನ್ನುವ ಪ್ರಶ್ನೆಯನ್ನ ಸ್ವತಃ ಸ್ಥಳೀಯ ಬಿಜೆಪಿ ಮುಖಂಡರೇ ಕೇಳ್ತಾ ಇದ್ದಾರೆ. ಮಾಲೂರು ಮಂಜುನಾಥ ಗೌಡ ಬಿಜೆಪಿ ಸೇರ್ಪಡೆ ಯಾಕೆ? ಸಾಲು ಸಾಲು ಆರೋಪ ಹೊತ್ತಿರ್ತಕ್ಕಂಥ ಮಂಜುನಾಥ ಗೌಡ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ ಆಗಬೇಕಾ ಅಂತ ಸ್ಥಳೀಯ ಮುಖಂಡರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮಾಲೂರು ಮಂಜುನಾಥ ಗೌಡ ಬಿಜೆಪಿ ಸೇರ್ಪಡೆ ಯಾಕೆ? ಸಾಲು ಸಾಲು ಆರೋಪ ಹೊತ್ತಿರ್ತಕ್ಕಂಥ ಮಂಜುನಾಥ ಗೌಡ ಅವರ ಬಿಜೆಪಿ ಸೇರ್ಪಡೆಗೆ ಸ್ಥಳೀಯ ಬಿಜೆಪಿ ಮುಖಂಡರೇ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮಾಲೂರು ಮುಖಂಡರ ವಿರೋಧ ಇದ್ರೂ ಸಹ ಪಕ್ಷ ಸೇರ್ಪಡೆಗೆ ತಯಾರಿ ನಡೀತಾ ಇದೆ. ದೇವರ ವಿಗ್ರಹ ಕಳ್ಳತನ ಆರೋಪವನ್ನ ಹೊತ್ತವರು ಬಿಜೆಪಿಗೆ ಬೇಕಾ? 2002ರಲ್ಲಿ ಪುರಾತನ ವಿಗ್ರಹ ಕಳ್ಳತನದಲ್ಲಿ ಸಿಕ್ಕಿ ಬಿದ್ದಿದ್ರು ಮಂಜುನಾಥ ಗೌಡ. ಕರ್ನಾಟಕ, ಆಂಧ್ರ, ತಮಿಳುನಾಡಿನಿಂದ ಗಡೀಪಾರಾಗಿದ್ರು ಮಂಜುನಾಥ ಗೌಡ. ರೌಡಿ ಶೀಟರ ಪಟ್ಟಿಯಲ್ಲೂ ಸಹ ಮಾಜಿ ಶಾಸಕ ಮಂಜುನಾಥ ಗೌಡ ಅವರ ಹೆಸರು ಇದೆ. ಮಾಲೂರಿನ ಭೂಮಾಫಿಯಾದಲ್ಲಿ ಮಂಜುನಾಥ ಗೌಡರದ್ದೇ ಪ್ರಮುಖ ಪಾತ್ರ. ಇಂಥವರು ಪಕ್ಷಕ್ಕೆ ಬೇಕಾ? ಮಾಲೂರು ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ಈ ಎಲ್ಲ ಆರೋಪಗಳು ಕೇಳಿ ಬಂದಿದೆ. ನಾರಾಯಣಸ್ವಾಮಿ, ರಾಜಾರಾಮ್, ಗುರುನಾಥ ರೆಡ್ಡಿ ಇತರರು ಈ ಒಂದು ಆರೋಪವನ್ನ ಮಾಡ್ತಾ ಇದ್ದಾರೆ. ಭಾರಿ ವೈರಲ್ ಆಗ್ತಾ ಇದೆ ಮಾಲೂರು ಕೋರ್ ಕಮಿಟಿಯ ನಿರ್ಣಯ. ಹಾಗಾದ್ರೆ ಕೇಡರ್ ಪಕ್ಷ ಬಿಜೆಪಿ ಈ ಸ್ಥಿತಿಗೆ ಬಂತ? ಕಾರ್ಯಕರ್ತರಿಗೂ ಸಹ ಬೆಲೆ ಇಲ್ವಾ? ಮಂಜುನಾಥ ಗೌಡ ಸೇರ್ಪಡೆಯ ವಿರುದ್ಧ ಕೋಲಾರ ಬಿಜೆಪಿಯಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಬೆಂಗಳೂರು ಬಿಜೆಪಿ ಕಚೇರಿಗೆ ನೂರಾರು ಕಾರುಗಳಲ್ಲಿ ಬಿಜೆಪಿ ಮುಖಂಡರು ನಿನ್ನೆ ಬಂದಿದ್ರು. ಮಂಜುನಾಥ ಗೌಡ ಸೇರಿಸಿಕೊಳ್ಳದಂತೆ ಪ್ರತಿಭಟನೆಯನ್ನು ನಡೆಸಿದ್ರು ಮುಖಂಡರು. ಇಂದು ಮಾಜಿ ಸಿಎಂ ಬಿಎಸ್ವೈ ಭೇಟಿಗೂ ಸಹ ಸಮಯವನ್ನ ಕೇಳಿದ್ದಾರೆ ಬಿಜೆಪಿ ಮುಖಂಡರು. ಮಂಜುನಾಥ ಗೌಡರನ್ನ ಸೇರಿಸಿಕೊಂಡ್ರೆ ನಾವು ಪಕ್ಷವನ್ನೇ ಬಿಡ್ತೀವಿ ಅಂತ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಸಾಮೂಹಿಕವಾಗಿ ಬೇರೆ ಪಕ್ಷವನ್ನ ಸೇರೋದಾಗಿ ಸ್ಥಳೀಯರು ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಸ್ಥಳೀಯರ ವ್ಯಾಪಕ ವಿರೋಧ ಇದ್ರೂ ಸಹ ಮಂಜುನಾಥ ಗೌಡ ಸೇರ್ಪಡೆ ಯಾಕೆ? ಇಂದು ಬಿಜೆಪಿಗೆ ಸೇರ್ತಾ ಇದ್ದಾರೆ ಮಾಜಿ ಶಾಸಕ ಮಂಜುನಾಥ ಗೌಡ. ಬಿಜೆಪಿಗರೇ ಇತ್ತ ನೋಡಬೇಕಾಗಿದೆ. ಇಂಥವರು ಪಕ್ಷಕ್ಕೆ ಬೇಕಾ ಅನ್ನುವ ಪ್ರಶ್ನೆಯನ್ನ ಸ್ಥಳೀಯ ಬಿಜೆಪಿ ಮುಖಂಡರೇ ಕೇಳ್ತಾ ಇರ್ತಕ್ಕಂಥದ್ದು. ಸಾಲು ಸಾಲು ಆರೋಪಗಳನ್ನ ಮಂಜುನಾಥ ಗೌಡ ಮಾಜಿ ಶಾಸಕರು ಅವರ ಮೇಲೆ ಈ ಒಂದು ಆರೋಪಗಳು ಇದೆ. ಈ ಹಿಂದೆ 2013ರಲ್ಲಿ ಜೆಡಿಎಸ್ ಪಕ್ಷದಿಂದ ಅವರು ಗೆದ್ದಿದ್ರು, ಅದಾದ ನಂತರ ಸೋತ್ರು. ಈಗ ಅವರು ಮತ್ತೆ ಬಿಜೆಪಿ ಪಕ್ಷಕ್ಕೆ ಬೇಕಾ ಅನ್ನುವ ಪ್ರಶ್ನೆಗಳನ್ನ ಸ್ಥಳೀಯ ಬಿಜೆಪಿ ಮುಖಂಡರು ಕೇಳ್ತಾ ಇದ್ದಾರೆ. ಒಂದು ಕಡೆ ಇದು ಕಾರ್ಯಕರ್ತರ ಪಕ್ಷ, ಕಾರ್ಯಕರ್ತರಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನ ಕೊಡ್ತೀವಿ, ಅವರ ಅಭಿಪ್ರಾಯಗಳಿಗೆ ಮನ್ನಣೆಯನ್ನ ಕೊಡ್ತೀವಿ, ಅವರಿಗೆ ನಾವು ನ್ಯಾಯವನ್ನ ಒದಗಿಸ್ತೀವಿ, ಅವರ ಅಭಿಪ್ರಾಯಗಳಿಗೆ ನಾವು ವೇದಿಕೆಯನ್ನ ಕಲ್ಪಿಸ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಂತ ಬಿಜೆಪಿ ಪಕ್ಷ ಏನ್ ಮಾಡ್ತಾ ಇದೆ? ಹಾಗಾದ್ರೆ ಸ್ಥಳೀಯ ಬಿಜೆಪಿ ಮುಖಂಡರ ಅಭಿಪ್ರಾಯಗಳಿಗೆ ರೆಸ್ಪೆಕ್ಟ್ ಇಲ್ವಾ? ಹಾಗಾದ್ರೆ ಸ್ಥಳೀಯ ಬಿಜೆಪಿ ಮುಖಂಡರು ಮಂಜುನಾಥ ಗೌಡ ಬಿಜೆಪಿಗೆ ಸೇರ್ಪಡೆ ಆಗಬಾರದು ಅಂತ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮಾಲೂರು ಭಾಗದಲ್ಲಿ ಮಾತ್ರ ಅಲ್ಲ, ಮಾಲೂರು ಭಾಗದಲ್ಲಿ ಇರ್ತಕ್ಕಂಥ ನಾಯಕರು ಕೇವಲ ಮಾಲೂರಿನಲ್ಲಿ ಮಾತ್ರ ತಮ್ಮ ವಿರೋಧವನ್ನ ವ್ಯಕ್ತಪಡಿಸ್ತಾ ಇಲ್ಲ, ಬದಲಾಗಿ ಬೆಂಗಳೂರಿಗೆ ಬಂದಿದ್ದಾರೆ. ಬೆಂಗಳೂರಿನ ಬಿಜೆಪಿಯ ಕೇಂದ್ರ ಕಚೇರಿ ಮಲ್ಲೇಶ್ವರದ ಕೇಂದ್ರ ಕಚೇರಿಗೆ ಬಂದಿದ್ದಾರೆ. ಬಂದು ನಿನ್ನೆ ಕಾರುಗಳಲ್ಲಿ 100ಕ್ಕೂ ಹೆಚ್ಚು ಕಾರುಗಳಲ್ಲಿ ಬಂದು ಬಿಜೆಪಿ ಕಚೇರಿಯ ಮುಂದೆ ಪ್ರತಿಭಟನೆಯನ್ನ ನಡೆಸಿದ್ರು. ಅಷ್ಟೇ ಅಲ್ಲ, ಬಿಜೆಪಿ ನಾಯಕರುಗಳಿಗೆ ಮನವಿಯನ್ನ ಸಲ್ಲಿಸಲಿಕ್ಕೆ ಮುಂದಾದ್ರು. ಆದ್ರೆ ಅವರಿಗೆ ಅವಕಾಶವನ್ನೇ ಕಲ್ಪಿಸಿಕೊಟ್ಟಿಲ್ಲ ನಿನ್ನೆ. ಇನ್ನು ಗಮನಿಸ್ತಾ ಇದ್ದೀವಿ ಸ್ಥಳೀಯ ಬಿಜೆಪಿ ಮುಖಂಡರು ಯಾರೆಲ್ಲ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಾರಾಯಣಸ್ವಾಮಿ, ರಾಜಾರಾಮ್, ಗುರುನಾಥ ರೆಡ್ಡಿ ಇತರರು ಇವರೆಲ್ಲರೂ ಸಹ ನಿರ್ಣಯವನ್ನ ಕೈಗೊಂಡ್ರು. ಕೋರ್ ಕಮಿಟಿ ಸಭೆಯಲ್ಲಿ, ಮಾಲೂರು ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ಒಂದು ನಿರ್ಣಯವನ್ನ ಇವರು ಕೈಗೊಂಡ್ರು. ಈ ಒಂದು ನಿರ್ಣಯವನ್ನ ಕೈಗೊಂಡು ವಿರೋಧವನ್ನ ವ್ಯಕ್ತಪಡಿಸಿದ್ರು. ಇನ್ನು ಹಾಗಾದ್ರೆ ವೀಕ್ಷಕರೇ, ಮಾಲೂರು ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ಯಾವ ರೀತಿಯಾದಂತಹ ಒಂದು ನಿರ್ಣಯವನ್ನ ಕೈಗೊಳ್ಳಲಾಯಿತು ಅನ್ನೋದನ್ನ ನಾವು ನೋಡ್ತಾ ಹೋದ್ರೆ, ದಿನಾಂಕ 5/5/2022 ಗುರುವಾರ ಮಧ್ಯಾಹ್ನ 2 ಗಂಟೆಗೆ ಪಕ್ಷದ ಕಾರ್ಯಾಲಯದಲ್ಲಿ ತಾಲೂಕು ಕೋರ್ ಕಮಿಟಿ ಸಭೆ ಕರೆಯಲಾಗಿದ್ದು, ಮಾಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಮಾಜಿ ಶಾಸಕ ಕೆಎಸ್ ಮಂಜುನಾಥ ಗೌಡ ಅವರನ್ನ ಬಿಜೆಪಿ ಪಕ್ಷಕ್ಕೆ ಸೇರಿಸಿಕೊಳ್ಳಬಾರದು ಅಂತ ತಾಲೂಕು ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚಿಸಿ ಅನುಮೋದಿಸಿ ಸರ್ವಾನುಮತದಿಂದ ತೀರ್ಮಾನಿಸಲಾಯಿತು ಅಂತ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಇವರು ಬರೆದಿರ್ತಕ್ಕಂಥ ಪತ್ರ. ರಾಜ್ಯಾಧ್ಯಕ್ಷರು, ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ಮಾಲೂರು ಭಾಗದ ಸ್ಥಳೀಯ ಬಿಜೆಪಿ ಮುಖಂಡರು ಅಂದ್ರೆ ಬಿಜೆಪಿ ಕೋರ್ ಕಮಿಟಿ ಸದಸ್ಯರು ಇವರು ಬರೆದಿರ್ತಕ್ಕಂಥ ಪತ್ರ. ಮಾಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಮಾಜಿ ಶಾಸಕ ಕೆಎಸ್ ಮಂಜುನಾಥ ಗೌಡ ಅವರು ಭಾರತೀಯ ಜನತಾ ಪಕ್ಷಕ್ಕೆ
ಇದೇ ತಿಂಗಳ 7ನೇ ತಾರೀಕಿನಂದು ಅಂದ್ರೆ ಶನಿವಾರ ಅಂದ್ರೆ ಇವತ್ತು ಸೇರ್ಪಡೆಯಾಗುವ ಸುದ್ದಿಗಳು ಹೆಚ್ಚು ಪ್ರಚಲಿತವಾಗಿರೋದ್ರಿಂದ ಈ ವ್ಯಕ್ತಿಯನ್ನ ಕೆಳಕಂಡ ಕಾರಣಗಳಿಂದ ಪ್ರಸ್ತುತ ಸದೃಢವಾಗಿರುವ ಪಕ್ಷಕ್ಕೆ ಸೇರಿಸಿಕೊಳ್ಳಬಾರದು ಅಂತ ತಾಲೂಕು ಕೋರ್ ಕಮಿಟಿ ಸಭೆಯಲ್ಲಿ ಸರ್ವಾನುಮತದಿಂದ ತೀರ್ಮಾನಿಸಲಾಗಿದೆ. ಕೆಎಸ್ ಮಂಜುನಾಥ ಗೌಡ ಅವರು ಈ ಹಿಂದೆ ಜೆಡಿಎಸ್ ಶಾಸಕರಾಗಿದ್ದ ಸಮಯದಲ್ಲಿ ಬಿಜೆಪಿ ಪಕ್ಷದ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರ ಮೇಲೆ ವೈಯಕ್ತಿಕ ದ್ವೇಷ ಸಾಧಿಸಿ ಅನೇಕ ಕೇಸುಗಳನ್ನು ಹಾಕಿಸಿರುತ್ತಾರೆ. ಈ ಕಾರಣಕ್ಕೋಸ್ಕರ ಅವರನ್ನ ಪಕ್ಷಕ್ಕೆ ಸೇರಿಸಿಕೊಳ್ಳಬಾರದು. ಇನ್ನೊಂದು ರೀಸನ್, ಕೆಎಸ್ ಮಂಜುನಾಥ ಗೌಡ ಅವರು ಶಾಸಕರಾಗಿದ್ದ ಸಮಯದಲ್ಲಿ ತಾಲೂಕಿನಲ್ಲಿ ವಾಸ್ತವ್ಯವಿರದೆ ಸದಾ ಬೆಂಗಳೂರಿನಲ್ಲೇ ವಾಸ್ತವ್ಯ ಹೂಡಿ ಆಡಳಿತ ನಡೆಸ್ತಾರೆ ಮತ್ತು ಯಾವುದೇ ಅಭಿವೃದ್ಧಿ ಕೆಲಸಗಳನ್ನ ಮಾಡದ ಕಾರಣ ಕಳೆದ ಚುನಾವಣೆಯಲ್ಲಿ ಸೋತಿದ್ದಾರೆ ಮತ್ತು ಪ್ರಸ್ತುತ ಸದರಿಯವರಿಗೆ ತಾಲೂಕಿನಾದ್ಯಂತ ಒಳ್ಳೆಯ ಅಭಿಪ್ರಾಯ ಇರೋದಿಲ್ಲ. ಆದ್ದರಿಂದ ಅವರ ಮಾತೃಪಕ್ಷದಿಂದಲೇ ಅವರನ್ನ ಹೊರಗೆ ಹಾಕಿರ್ತಾರೆ. ಹೀಗಾಗಿ ಅಂಥವರನ್ನ ಪಕ್ಷಕ್ಕೆ ಸೇರಿಸಿಕೊಳ್ಬಾರ್ದು. ಮತ್ತೊಂದು ರೀಸನ್, ಸದರಿಯವರು ಚುನಾವಣೆಯಲ್ಲಿ ಸೋತ ನಂತರ ಇದುವರೆಗೂ ಕ್ಷೇತ್ರಕ್ಕೆ ಒಮ್ಮೆಯೂ ಬಂದಿರೋದಿಲ್ಲ. ಇದರಿಂದ ಸಾರ್ವಜನಿಕರಲ್ಲಿ ಇವರ ಬಗ್ಗೆ ಬಹಳ ತಿರಸ್ಕಾರ ಮನೋಭಾವವಿದೆ. ಇವರನ್ನ ಪಕ್ಷಕ್ಕೆ ಸೇರಿಸಿಕೊಂಡ್ರೆ ಪಕ್ಷಕ್ಕೆ ಯಾವುದೇ ರೀತಿಯಾಗಿ ಉಪಯೋಗ ಇಲ್ಲ, ನಷ್ಟವೇ ಜಾಸ್ತಿ ಅನ್ನುವಂಥ ಒಂದು ಅಭಿಪ್ರಾಯ. ತಾಲೂಕಿನ ಜನ ಕೊರೋನಾ ಮಹಾಮಾರಿಯ ಸಂಕಷ್ಟದಲ್ಲಿ ನೆರಳಾಡ್ತಾ ಇದ್ದಾಗ ಒಬ್ಬರ ಕಷ್ಟವನ್ನೂ ಆಲಿಸದೆ ಜನರ ಸಂಪರ್ಕದಿಂದ ದೂರ ಇದ್ರು. ಸದರಿಯವರು 4 ವರ್ಷಗಳಿಂದ ಜನರ ಒಂದೇ ಒಂದು ಸಮಸ್ಯೆಯನ್ನು ಸಹ ಆಲಿಸಿಲ್ಲ. ಹೀಗಾಗಿ ಇಂಥವರನ್ನ ಪಕ್ಷಕ್ಕೆ ಸೇರಿಸಿಕೊಳ್ಬಾರ್ದು. ಈ ರೀತಿಯಾಗಿ ಸುಮಾರು ಕಾರಣಗಳನ್ನ ಕೊಟ್ಟು ಇವರು ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಪತ್ರವನ್ನ ಬರೆದಿದ್ದಾರೆ. ಇನ್ನು ಈ ಒಂದು ಪತ್ರ ಎಷ್ಟು ಜನ ಬರೆದಿದ್ದಾರೆ ಅಂದ್ರೆ ರಾಜ್ಯಾಧ್ಯಕ್ಷರಿಗೆ ಯಾರೆಲ್ಲ ಈ ಒಂದು ಪತ್ರವನ್ನ ಬರೆದಿದ್ದಾರೆ, ಸ್ಥಳೀಯ ಬಿಜೆಪಿ ಮುಖಂಡರು, ಮಾಲೂರು ಭಾಗದ ಬಿಜೆಪಿ ಮುಖಂಡರು ಯಾರು? ನಾರಾಯಣಸ್ವಾಮಿ ಅವರಿದ್ದಾರೆ. ಜೊತೆಗೆ ಸದಸ್ಯರು ಕೋರ್ ಕಮಿಟಿ, ಮಾಲೂರು ತಾಲೂಕಿನ ಕೋರ್ ಕಮಿಟಿ, ಬಿಜೆಪಿ ಕೋರ್ ಕಮಿಟಿಯ ಸದಸ್ಯರು BN ರಾಜಾರಾಮ್ ಇವರು ಸಹ ಈ ಒಂದು ಆರೋಪವನ್ನ ಮಾಡ್ತಾ ಇದ್ದಾರೆ. ಪತ್ರದ ಮುಖೇನ ಗುರುನಾಥ ರೆಡ್ಡಿ, DV ವೆಂಕಟೇಶ್ ಗೌಡ, ಸೊಣ್ಣೂರು ವೆಂಕಟೇಶ್, P ನಾರಾಯಣಸ್ವಾಮಿ, V ಅಮರೇಶ್ ರೆಡ್ಡಿ, BR ವೆಂಕಟೇಶ್, ಗೋವಿಂದ ಸ್ವಾಮಿ, ರಾಮಮೂರ್ತಿ, ಒಟ್ಟು 9 ಮಂದಿ ಜೊತೆಗೆ ಇತರರು ಸ್ಥಳೀಯ ಬಿಜೆಪಿ ಕಾರ್ಯಕರ್ತರು. ಸೊ ಇವರೆಲ್ಲರೂ ಸಹ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಈ ಒಂದು ಪತ್ರವನ್ನ ಬರೆದಿದ್ದಾರೆ. ಈ ಪತ್ರದಲ್ಲಿ ಸಾಕಷ್ಟು ಕಾರಣಗಳನ್ನ ಕೊಟ್ಟಿದ್ದಾರೆ ಯಾಕೆ ಮಂಜುನಾಥ ಗೌಡ ಅವರು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ ಆಗಬಾರದು ಅಂತ. ಇಲ್ಲಿ ಒಂದಷ್ಟು ಪ್ರಶ್ನೆಗಳು ಕಾಡುತ್ತೆ. ಯಾವುದೇ ಒಬ್ಬ ಪ್ರಬಲ ಮುಖಂಡನನ್ನ ಒಂದು ಪಕ್ಷಕ್ಕೆ ಸೇರಿಸಿಕೊಳ್ಬೇಕು ಅನ್ನೋದಾದ್ರೆ ಆ ಭಾಗದ ಸ್ಥಳೀಯ ನಾಯಕರೊಂದಿಗೆ ಸಮಾಲೋಚನೆಯನ್ನ ಮಾಡಬೇಕಾಗಿತ್ತು, ಅವರ ಒಂದು ವಿಶ್ವಾಸವನ್ನ ತೆಗೆದುಕೊಳ್ಬೇಕಾಗಿತ್ತು. ಆದ್ರೆ ಯಾಕೆ ಮಾಡಿಲ್ಲ? ಅದರ ಪರಿಣಾಮವನ್ನ ಇವತ್ತು ಬಿಜೆಪಿ ಎದುರಿಸ್ತಾ ಇದೆ. ಸೊ ನೋಡ್ಬೇಕಾಗುತ್ತೆ. ಇವತ್ತೇ ಮಂಜುನಾಥ ಗೌಡ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇರ್ತಕ್ಕಂಥದ್ದು, ಆ ಸಮಯವೂ ಸಹ ನಿಗದಿಯಾಗಿದೆ, ದಿನಾಂಕ ನಿಗದಿಯಾಗಿದೆ. ಆದ್ರೆ ಈ ಸೇರ್ಪಡೆ ಕಾರ್ಯಕ್ರಮದ ಸಂದರ್ಭದಲ್ಲಿ ಯಾವೆಲ್ಲ ಡೆವಲಪ್ಮೆಂಟ್ಸ್ ನಡೆಯುತ್ತೆ ಅಂತ, ಯಾಕಂದ್ರೆ ಆಲ್ರೆಡಿ ಮಾಲೂರು ಭಾಗದ ಬಿಜೆಪಿ ನಾಯಕರು ಬೆಂಗಳೂರಿನಲ್ಲಿ ಇದ್ದಾರೆ. ಇನ್ನು ಇದು